ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವ ಅಧಿಕಾರ ಇಲ್ಲ. ಜಾತಿ ಗಣತಿ ಹಿಂದೆ ಜಾತಿ ಧರ್ಮ ಒಡೆಯೋ ತಂತ್ರ ಇದೆ ಎಂದು ಸರ್ಕಾರದ ವಿರುದ್ಧ ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂತಹ ಅಧಿಕಾರ ಇಲ್ಲ. ಜಾತಿ ಗಣತಿ ಹಿಂದೆ ಜಾತಿ ಹಾಗೂ ಧರ್ಮ ಒಡೆಯುವ ತಂತ್ರ ಇದೆ. ಸರ್ಕಾರದ ವಿರುದ್ಧ ಎಂಪಿ ಬಿವೈ ರಾಘವೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವರದ್ದೇ ಸರ್ಕಾರದ ಸಚಿವರು ಸಿಎಂ ಸಿದ್ದರಾಮಯ್ಯನವರಿಗೆ ಚೀಮಾರಿಯನ್ನ ಹಾಕಿದ್ದಾರೆ. ಈಗಾಗಲೇ ಜಾತಿ ಗಣತಿ ತಡೆ ಉತ್ತಮ ಅಂತ ಸಮುದಾಯ ಈಗಾಗಲೇ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಗುಂಡಿ ಮುಚ್ಚೋಕೆ ಹಣ ಇಲ್ಲ, ಇಂಥ ಹೊತ್ತಲ್ಲಿ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ. 100 ಕೋಟಿ ಖರ್ಚು ಮಾಡಿ ಗಣತಿಯನ್ನ ಮಾಡ್ತಿದ್ದಾರೆ. ಅದೇ ದುಡ್ಡನ್ನ ಗುಂಡಿ ಮುಚ್ಚೋಕೆ ಉಪಯೋಗಿಸಬಹುದಿತ್ತಲ್ಲ. ಮೊದಲು ರಾಜ್ಯದ ಗುಂಡಿಗಳನ್ನ ಮುಚ್ಚಿದ್ರೆ ಸಾಕಿತ್ತು. ಸರ್ಕಾರದ ವಿರುದ್ಧ ಬಿವೈ ರಾಘವೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಸೆಪ್ಟೆಂಬರ್ 22ರಿಂದಲೂ ಕೂಡ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡ್ತೀನಿ ಅಂತ ಹೇಳಿದಾಗ್ಲಿಂದಲೂ ಕೂಡ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಬಿಜೆಪಿ ನಾಯಕರು ಕೂಡ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ವತಃ ಕಾಂಗ್ರೆಸ್ ಸಚಿವರು ಜೊತೆಗೆ ಕಾಂಗ್ರೆಸ್ನ ಕೆಲವೊಂದು ಶಾಸಕರು ಕೂಡ ಇದನ್ನ ಮುಂದೂಡಬೇಕು ಅಂತಲೂ ಕೂಡ ಹೇಳಿದ್ರು. ಅದಾದ ಬಳಿಕವೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡಲು ಮುಂದಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇರುವಂತಹ ಗುಂಡಿಗಳನ್ನ ಪ್ರಸ್ತಾಪವನ್ನ ಮಾಡಿ ರಾಘವೇಂದ್ರ ಅವರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಇಂಥ ಸಂದರ್ಭದಲ್ಲಿ ಗುಂಡಿ ಮುಚ್ಚೋ ಕೆಲಸ ಮಾಡಿ ರಾಜ್ಯದ ಮರ್ಯಾದೆ ಉಳಿಸ್ಕೊಬೋದಿತ್ತು. ಯಾಕಂದ್ರೆ ಮಾತಿತರಿಗೆ ಬೇರೆ ವಿಚಾರ ಹೇಳ್ಕೊಂಡು ಅಭಿವೃದ್ಧಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಜಾತಿ ಗಣತಿಗೆ ಹಿಂದೆ ಇಟ್ಟಂತ ಕಾಂತಾಜ್ 150 ಕೋಟಿ ಮಣ್ಣಾಗೋಯ್ತು. ಈ ಮತ್ತೆ 450 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಯಾರು ದುಡ್ಡಿದು? ಯಾಕಂದ್ರೆ ಇನ್ನೊಂದು ವರ್ಷದಲ್ಲಿ ನಮ್ಮ ಕೇಂದ್ರದಿಂದ ಜನಗಣತಿ ಶುರುವಾಗ್ತಾ ಇದೆ. ಈಗ ನಾನು ಜನಗಣತಿ ಮಾಡ್ತಾ ಇಲ್ಲ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಂತ ಹೇಳಿ ಹೇಳ್ಕೊಂಡು ಈ ತರ ಧರ್ಮವನ್ನ ಒಡೆಯುವಂತ ಕೆಲಸ. ನಿನ್ನೆ ನಮ್ಮ ಆದಿಚುಂಚನಗಿರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ವೀರಶೈವ ಸಮಾಜ ಅನೇಕ ಗುರುಗಳು ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗದ ಅನೇಕ ಸ್ವಾಮಿಗಳು ನಮ್ಮ ಧರ್ಮವನ್ನ ಒಂದು 2/3 ಅನ್ನ ಕ್ರಿಶ್ಚಿಯನ್ನಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ನೀವೇ ಅವಕಾಶಗಳು ಕಾಲಂಗಳನ್ನು ಹಾಕಿದ್ದಾರೆ ಅಂತೇಳಿ ಅದಕ್ಕೀಗ ಹಿಂಸರ್ದಿಯರಿ ಗೊತ್ತು. ಈ ರೀತಿ ಅವರ ಜಾಗ ಅವರ ಸೀಟನ್ನ ಉಳಿಸ್ಕೊಳ್ಲಿಕ್ಕೋಸ್ಕರ ಸವಾಲು ಬಂದಾಗ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಎತ್ಕೊಂಡು ಜನರ ಒಂದು ಮನಸ್ಥಿತಿನ ಬೇರೆ ಕಡೆಗೆ ತಿರುಚುವಂತ ಒಂದು ಕೆಲಸ ಇದರಿಂದ ಆಗ್ತಾ ಇದೆ.